ಬೀದರ್ ಜಿಲ್ಲೆಯಾದ್ಯಂತ ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಬ್ರಿಮ್ಸ್ನಲ್ಲಿ ವಿದ್ಯುತ್ ಕೈಕೊಟ್ಟು ತೀವ್ರ ಪರದಾಟ ಎದುರಾಗಿದೆ. ಬ್ರಿಮ್ಸ್ ಆಸ್ಪತ್ರೆ ನೆಲಮಹಡಿಯಲ್ಲಿ ನೀರು ತುಂಬಿಕೊಂಡು ವಿದ್ಯುತ್ ಸಂಪರ್ಕ ಕಡಿತವಾಗಿದ್ದು, ವಿದ್ಯುತ್ ಕೈಕೊಟ್ಟ ಹಿನ್ನೆಲೆ ರೋಗಿಗಳು ಪರದಾಡುವಂತಾಯಿತು. ಅಲ್ಲದೆ ನವಜಾತ ಶಿಶುಗಳನ್ನ ಎನ್ಐಸಿಯುಯಿಂದ ಸ್ಥಳಾಂತರ ಮಾಡಲಾಯಿತು. ಇಂದು ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ವಿದ್ಯುತ್ ಕೈಕೊಟ್ಟಿದ್ದು, ಇದರಿಂದ ಎನ್ಐಸಿಯು ವಿಭಾಗದಿಂದ 17 ಮಕ್ಕಳನ್ನ ಶಿಫ್ಟ್ ಮಾಡಲಾಗಿದೆ. ಎನ್ಐಸಿಯು ವಾರ್ಡ್ನಲ್ಲಿದ್ದ ನವಜಾತ ಶಿಶುಗಳು ಹಳೆ ಆಸ್ಪತ್ರೆ ಕಟ್ಟಡದ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ಬ್ರಿಮ್ಸ್ ಆಸ್ಪತ್ರೆ ಹಳೆ ಬಿಲ್ಡಿಂಗ್ ಹಾಗೂ ಓಲ್ಡ್ ಸಿಟಿಯ 100 ಹಾಸಿಗೆ ಆಸ್ಪತ್ರೆಗೆ ನವಜಾತ ಶಿಶುಗಳನ್ನ ಶಿಫ್ಟ್ ಮಾಡಿ ಸಮಸ್ಯೆ ಆಗದಂತೆ ಎಚ್ಚರಿಕೆ ವಹಿಸಲಾಗಿದೆ. ಇಂದು ನಸುಕಿನ ಜಾವ ಕರೆಂಟ್ ಹೋಗಿದ್ದರಿಂದ ಆಸ್ಪತ್ರೆಯಲ್ಲಿ ರೋಗಿಗಳು ತೀವ್ರ ಪರದಾಡಿದ್ದು, ಕರೆಂಟ್ ಇಲ್ಲದೆ ಆಸ್ಪತ್ರೆಯಲ್ಲಿ ರೋಗಿಗಳು ಹಾಗೂ ಸಾರ್ವಜನಿಕರು ತೀವ್ರ ಸಮಸ್ಯೆ ಎದುರಿಸಿದರು. ಮಹಿಳೆಯರು, ವೃದ್ಧರು ಮೆಟ್ಟಿಲು ಏರಲು ಮತ್ತು ಇಳಿಯಲು ಲಿಫ್ಟ್ ಇಲ್ಲದೆ ಪರದಾಡಿದ ಘಟನೆಯೂ ನಡೆಯಿತು. ನೆಲಮಹಡಿಯಿಂದ ನೀರು ಹೊರಹಾಕಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡುವಂತಾಯಿತು. ರೋಗಿಗಳು ಮೆಟ್ಟಿಲು ಹತ್ತಿ ಇಳಿಯಲು ಹರಸಾಹಸ ಪಡುವಂತಾದ್ರೆ ಬ್ರಿಮ್ಸ್ ಆಸ್ಪತ್ರೆ ಅಧಿಕಾರಿಗಳ ವಿರುದ್ಧ ರೋಗಿಗಳು ಮತ್ತು ಸಂಬಂಧಿಕರು ತೀವ್ರ ಅಸಮಾಧಾನ ಹೊರಹಾಕಿದ ಘಟನೆಯೂ ನಡೆಯಿತು. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್.